ಫ್ರೆಂಡ್ಸ್, ತುಂಬಾ ಜನರು ಅನ್ಕೊಂಡಿರ್ತಾರೆ ತಾವು ಒಬ್ಬ ಉತ್ತಮ ಮಾತುಗಾರನಾಗಿದ್ದಾರೆ, ಜನರು ಅವರನ್ನು ತುಂಬಾ ಮೆಚ್ಚಿಕೊಳ್ಳುತ್ತಾರೆ ಅಂತ. ಆದರೆ ನಿಜವಾಗಿ ಹೇಳಬೇಕೆಂದರೆ ಒಬ್ಬ ಮಾತುಗಾರನಿಗಿಂತ ಒಬ್ಬ ಕೇಳಿಸಿಕೊಳ್ಳುವ ವ್ಯಕ್ತಿಯನ್ನು ಇಂದಿನ ದಿನಗಳಲ್ಲಿ ಜನರು ಹೆಚ್ಚು ಇಷ್ಟಪಡುತ್ತಾರೆ. ಹಾಗಾದರೆ ಈ ಲಿಸ್ನಿಂಗ್ ಕಲೆಯನ್ನು ಹೇಗೆ ಬೆಳೆಸಿಕೊಳ್ಳುವುದು ಅಂತ ಇಂದಿನ ಈ ವಿಡಿಯೋದಲ್ಲಿ ಕೆಲವು ಟಿಪ್ಸ್ ಗಳ ಮೂಲಕ ನೋಡೋಣ. ಹಾಗಾದರೆ ಆ ಟಿಪ್ಸ್ ಯಾವುವು ಅಂತೀರಾ? ಬನ್ನಿ ನೋಡೋಣ ಫ್ರೆಂಡ್ಸ್, ಆ ಟಿಪ್ಸ್ ಯಾವುವು ಅಂತ. ನಂಬರ್ 1, ಲಿಸನ್ ಅಟೆಂಟಿವ್ಲಿ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಮಾತನಾಡುತ್ತಿರುವಾಗ ನೀವು ಅವನ ಮಾತುಗಳನ್ನು ತುಂಬಾ ಅಟೆನ್ಷನ್ ನಿಂದ ಕೇಳಬೇಕು. ನೀವು ಅವನ ಮಾತುಗಳನ್ನು ಶಾಂತ ಚಿತ್ತದಿಂದ ಕೇಳುತ್ತಿರುವಾಗ ಆ ವ್ಯಕ್ತಿಯ ಸೆಲ್ಫ್ ಎಸ್ಟೀಮ್ ಹೆಚ್ಚುತ್ತದೆ, ಅವನ ಹಾರ್ಟ್ ರೇಟ್ ಮತ್ತು ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತದೆ, ಅವನು ತನ್ನನ್ನು ತಾನು ಒಬ್ಬ ವ್ಯಾಲ್ಯೂಯಬಲ್ ಪರ್ಸನ್ ಅಂತ ತಿಳಿದುಕೊಳ್ಳುತ್ತಾನೆ. ನೀವು ಅವನ ಮಾತುಗಳನ್ನು ಕೇಳುತ್ತಿರುವಾಗ ಕೇವಲ ಅವನ ಕಣ್ಣುಗಳು ಮತ್ತು ಬಾಯಿಯ ಕಡೆಗೆ ನೋಡಬೇಕು. ಹಾಗೆಯೇ ನೀವು ಅವನ ಮಾತುಗಳನ್ನು ಕೇಳುತ್ತಿರುವಾಗ ನಿಮ್ಮ ಕಣ್ಣುಗಳನ್ನು ಅವನ ಮುಖವನ್ನು ನೋಡುತ್ತಾ ಮೇಲು ಮತ್ತು ಕೆಳಗೆ ಮಾಡುತ್ತಾ ಅವನ ಪ್ರತಿ ಪದವನ್ನು ಗಮನವಿಟ್ಟು ಕೇಳಬೇಕು. ನಂಬರ್ 2, ಪಾಸ್ ಬಿಫೋರ್ ರಿಪ್ಲೈಯಿಂಗ್. ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ತನ್ನ ಮಾತುಗಳನ್ನು ಮುಗಿಸಿದಾಗ ನೀವು 3 ರಿಂದ 5 ಸೆಕೆಂಡ್ಗಳವರೆಗೆ ಅವನ ಜೊತೆ ಮಾತನಾಡುವುದನ್ನು ನಿಲ್ಲಿಸಿ. ಅಂದರೆ ನೀವು ಯಾವುದೇ ಆನ್ಸರ್ ಮಾಡುವುದಕ್ಕಿಂತ ಮುಂಚೆ ಪಾಸ್ ಮತ್ತು ವೇಟ್ ಮಾಡಿ. ಹೀಗೆ ಪಾಸ್ ಮಾಡುವುದರಿಂದ ನಿಮಗೆ 3 ರೀತಿಯ ಲಾಭಗಳಿವೆ. 1, ಅವನ ಮಾತುಗಳಿಗೆ ಮತ್ತು ಅವನಿಗೆ ತುಂಬಾ ಬೆಲೆಯನ್ನು ಕೊಡುತ್ತಿದ್ದೀರಿ. 2, ನೀವು ಅವನ ಮತ್ತು ಅವನ ವಿಚಾರಗಳನ್ನು ತುಂಬಾ ಆಳವಾಗಿ ಅರಿಯುತ್ತೀರಿ. 3, ಅವನು ಮಾತನಾಡುವಾಗ ತನ್ನ ಥಾಟ್ಸ್ ಗಳನ್ನು ರೀಆರ್ಗನೈಸ್ ಮತ್ತು ಪ್ರಿಪೇರ್ ಆಗಲು ಅನುವು ಮಾಡಿಕೊಡುತ್ತೀರಿ. ನಂಬರ್ 3, ಯೂಸ್ ಮಿರರಿಂಗ್ ಟೆಕ್ನಿಕ್ಸ್. ಫ್ರೆಂಡ್ಸ್, ಹೇಗೆ ನೀವು ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿ ಖುಷಿ ಪಡುತ್ತೀರೋ ಹಾಗೆಯೇ ನಿಮ್ಮ ಜೊತೆ ಮಾತನಾಡುತ್ತಿರುವ ವ್ಯಕ್ತಿಯ ಜೊತೆ ಅವನ ಹಾವಭಾವಗಳನ್ನೇ ನೀವು ವ್ಯಕ್ತಪಡಿಸುವುದರಿಂದ ಅವನು ಅವನ ಒಂದು ಪರ್ಸನಾಲಿಟಿಯನ್ನು ನಿಮ್ಮಲ್ಲಿ ಕಾಣುತ್ತಾನೆ. ಅವನು ಯಾವಾಗ ತನ್ನ ಬಾಡಿಯನ್ನು ಮೂವ್ ಮಾಡುತ್ತಾನೋ ನೀವು ಆವಾಗಲೇ ನಿಮ್ಮ ಬಾಡಿಯನ್ನು ಮೂವ್ ಮಾಡಿ. ಅವನು ಯಾವಾಗ ತನ್ನ ಕಣ್ಣಿನ ರೆಪ್ಪೆಗಳನ್ನು ಅಲುಗಾಡಿಸುತ್ತಾನೋ ನೀವು ಆವಾಗಲೇ ನಿಮ್ಮ ಕಣ್ಣು ರೆಪ್ಪೆಗಳನ್ನು ಅಲುಗಾಡಿಸಿ. ಹೇಗೆ ಅವನು ತನ್ನ ಮಾತುಗಳನ್ನು ಖುಷಿಯಿಂದ ವಿವರಿಸುತ್ತಾನೋ ಹಾಗೆ ನೀವು ಅವನ ಮಾತುಗಳಿಗೆ ಖುಷಿಯಾಗಿಯೇ ಆನ್ಸರ್ ಮಾಡಿ. ನಂಬರ್ 4, ಆಸ್ಕ್ ಕ್ವೆಶ್ಚನ್ಸ್. ನೀವು ಒಬ್ಬ ಮಾತುಗಾರನ ಮಾತುಗಳನ್ನು ತುಂಬಾ ಕೇರ್ಫುಲ್ ಆಗಿ ಆಲಿಸಿದ ನಂತರ ಅವನಿಗೆ ಅವನು ಮಾತನಾಡಿದ ಮಾತುಗಳ ಕುರಿತು ಕೆಲವು ಕ್ವೆಶ್ಚನ್ ಗಳನ್ನು ಕೇಳಿ. ಯಾವಾಗ ನೀವು ಕ್ವೆಶ್ಚನ್ ಗಳನ್ನು ಕೇಳುತ್ತೀರೋ ಆಗ ಅವನು ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತದೆ. ಅಲ್ಲದೆ ಯಾರು ಕ್ವೆಶ್ಚನ್ ಮಾಡುತ್ತಾರೋ ಅವರು ಯಾವಾಗಲೂ ಕಂಟ್ರೋಲ್ ಅನ್ನು ತಮ್ಮಲ್ಲಿ ಹೊಂದುತ್ತಾರೆ. ಹೀಗಾಗಿ ಯಾವಾಗಲೂ ನೀವು ಒಬ್ಬರ ಮಾತುಗಳನ್ನು ಚೆನ್ನಾಗಿ ಆಲಿಸಿದ ನಂತರ ಪ್ರಶ್ನೆಗಳನ್ನು ಕೇಳಲು ಮರೆಯದಿರಿ. ನಂಬರ್ 5, ನೆವರ್ ಜಡ್ಜ್. ಹೌದು ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡುತ್ತಿರುವಾಗ ನೀವು ಅವನ ಮಾತುಗಳನ್ನು ಚೆನ್ನಾಗಿ ಆಲಿಸಿ. ಹೀಗೆ ಆಲಿಸುತ್ತಿರುವಾಗ ಎಂದೂ ಅವನ ಬಾಡಿ ಲ್ಯಾಂಗ್ವೇಜ್ ಕುರಿತು, ಅವನ ಪರ್ಸನಾಲಿಟಿ ಕುರಿತು ಅಥವಾ ಅವನ ಮಾತುಗಳ ಕುರಿತು ಜಡ್ಜ್ಮೆಂಟ್ ಪಾಸ್ ಮಾಡಬೇಡಿ. ಯಾವುದೇ ಜಡ್ಜ್ಮೆಂಟ್ ನಿಂದ ಅವನ ಮಾತುಗಳನ್ನು ಮಧ್ಯದಲ್ಲಿ ನಿಲ್ಲಿಸಲು ಟ್ರೈ ಮಾಡಬೇಡಿ. ಹೀಗೆ ಮಾಡಿದಲ್ಲಿ ಅವನಿಗೆ ನಿಮ್ಮ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡಲು ಆಗುವುದಿಲ್ಲ ಮತ್ತು ಅವನು ತನ್ನ ಅನಿಸಿಕೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಆಗುವುದಿಲ್ಲ ಅಂತ ಹೇಳ್ತಾ ಫ್ರೆಂಡ್ಸ್, ಲಿಸ್ನಿಂಗ್ ಕುರಿತ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.